ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಬ್ರೈಡಲ್ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ಎಲ್ಲ ತರಹದ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಈ ಡಿಸೈನ್ಗೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ. 11 ಆದರೂ ನಡೆಯುತ್ತೆ ಫ್ರೆಂಡ್ಸ್. ಹಾಗೆ ಈ ಥರ 3 mm ಇರುವಂತಹ ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಬರೀ ಈ ಬೀಡ್ಸ್ ಮಾತ್ರ ಯೂಸ್ ಮಾಡಿ ಈ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಸೀರೆ ಕಲರ್ ಕಾಂಬಿನೇಷನ್ ಬಾಡಿ ಕಲರ್ ಬಂದು ಸಿಲ್ವರ್ ಇರೋದ್ರಿಂದ ಸಿಲ್ವರ್ ಕಲರ್ ಥ್ರೆಡ್ಡನ್ನು 6 ದಾರ ಆಗಿ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾಡಿಕೊಂಡು ಪಲ್ಲು ಕಲರ್ ಬಂದು ಬ್ಲೂ ಇದೆ. ಎರಡೂ ತರಹದ ಥ್ರೆಡ್ಗಳನ್ನು ಯೂಸ್ ಮಾಡಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಸೀರೆಗೆ ಮಾಡ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದು ಕೂಡ ರೈಟ್ ಸೈಡಿಂದನೇ. ಓಕೆ ನೋಡಿ, ಮೊದಲು ಈ ಥರ ನೀಡಲ್ನ ಹಾಕಿ 6 ದಾರನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್. ಡಿಸೈನ್ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಇಲ್ಲಿಂದ ನಾನಿವಾಗ 5 ಚೈನ್ಸ್ ಹಾಕ್ತೀನಿ. 5 ಚೈನ್ಸ್ ಹಾಕಿ, ಇದು ಸ್ಟಾರ್ಟಿಂಗಲ್ಲಿ ಕುಚ್ಚು ಪಾರ್ಟು. ಈ 5 ಚೈನ್ ಬಂದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಜಾಸ್ತಿ ಒಳಗಡೆನೂ ಬೇಡ, ದೂರನೂ ಬೇಡ, ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 3 ಚೈನ್ ಹಾಕೋತೀನಿ. ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ. 5 ಚೈನ್ ಆದಮೇಲೆ 3 ಚೈನು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ 3 ಚೈನ್ಸ್. 3 ಚೈನ್ ಆದಮೇಲೆ ಇನ್ನೊಂದು ಸಲ 3 ಚೈನನ್ನು ಹಾಕ್ತೀನಿ. ಇದನ್ನು ಕೂಡ ನಾನು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ. ಸ್ಟ್ರೇಟಾಗಿಟ್ಟು ಲಾಕ್. 5 ಚೈನು 3 ಚೈನನ್ನು 2 ಟೈಮ್ಸ್ ಹಾಕಿದ್ದೀನಿ. ಇವಾಗ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಆವಾಗಲೇ ತೋರಿಸಿದ್ನಲ್ಲ ಆ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಮೊದಲು ಒಂದು ಬೀಡನ್ನು ಈ ಥರ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ಕೋತೀನಿ. ಬೀಡನ್ನು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು. ಮತ್ತೆ ಒಂದು ಬೀಡನ್ನು ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ನೀಡಲ್ನಲ್ಲಿ 3 ಅಥವಾ 4 ಬೀಡ್ಗಳನ್ನು ಒಟ್ಟಿಗೆ ಹಾಕಿ ಆ್ಯಡ್ ಮಾಡ್ಕೋಬೋದು. ಆದರೆ ಮಾತ್ರ ಒಂದು ಬೀಡ್ ಆದಮೇಲೆ ಕಂಪಲ್ಸರಿ ಒಂದು ಲಾಕ್ ಮಾಡಲೇಬೇಕು. ಮತ್ತೆ ಥ್ರೆಡನ್ನು ಮೇಲ್ ಮಾಡ್ಕೋತೀನಿ. ಮತ್ತೆ ಒಂದು ಬೀಡನ್ನು ಹಾಕಿ ಅದನ್ನು ಕೂಡ ಬೀಡ್ ಲಾಕ್ ಮಾಡ್ಕೋತೀನಿ. ಬೀಡ್ ಹಾಕಬೇಕು, ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕಿ ಅದನ್ನು ಕೂಡ ಬೀಡ್ ಲಾಕ್ ಮಾಡ್ಕೋತೀನಿ. ಟೋಟಲ್ ಇಲ್ಲಿ 5 ಬೀಡ್ಸ್ಗಳನ್ನು ಹಾಕ್ತಾ ಇದ್ದೀನಿ. ಈ ಥರ ನೀಡಲ್ನಲ್ಲಿ ನೀವು 3-4 ಬೀಡ್ಗಳನ್ನು ಹಾಕಿ ಮಾಡ್ಕೋಬೋದು. ಈಗ 4ನೇ ಬೀಡ್ ಹಾಕ್ತಿದ್ದೀನಲ್ಲ, ಬೀಡ್ ಹಾಕಿ ಬೀಡ್ ಲಾಕ್. ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡ್ ಹಾಕಿ ಅದನ್ನು ಕೂಡ ಲಾಕ್ ಮಾಡ್ಕೋತೀನಿ. ಈಗ ಇದನ್ನು ಯು ಶೇಪಲ್ಲಿ ಬರೋ ಥರ ಆ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ ಅಲ್ಲಿಂದನೇ ಲಾಕ್ ಮಾಡ್ಕೋತೀನಿ. ಅಲ್ಲೇ ಪಕ್ಕದಲ್ಲೇ ನೋಡಿ, ಇಲ್ಲೇ ಒಂದೇ ಒಂದು ಪಾಯಿಂಟಷ್ಟು ಗ್ಯಾಪ್ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಯು ಶೇಪಲ್ಲಿ ಬರಬೇಕು. ಈ ಥರ ಒಂಥರ ಗಡಿಗೆ ಬರುತ್ತಲ್ಲ ಆ ಥರ ಶೇಪ್ ಕಾಣಿಸುತ್ತೆ ಅದು ಡಿಸೈನ್ ಕಂಪ್ಲೀಟ್ ಆದಮೇಲೆ. ಇಲ್ಲಿಂದ ಇವಾಗ ಮತ್ತೆ 3 ಚೈನ್ ಹಾಕೋತೀನಿ. ಬೀಡ್ಗಳನ್ನು ಹಾಕಿದ ಮೇಲೆ 3 ಚೈನ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಮತ್ತೆ 3 ಚೈನ್, ಇದನ್ನು ಕೂಡ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ. ಇವಾಗ ಇದು ಬಂದು ಬೀಡ್ ಆದಮೇಲೆ 3 ಚೈನ್ 2 ಟೈಮ್ಸ್ ಹಾಕಿದ್ದೀನಲ್ಲ, ಇದು ಬಂದು ಆರ್ಚ್ ಪಾರ್ಟ್. ಬೀಡ್ ಅಕ್ಕಪಕ್ಕ 3 ಚೈನು 2 ಟೈಮ್ಸ್ ಬರಬೇಕು. ಇವಾಗ ನಾನು 5 ಚೈನ್ ಹಾಕ್ಕೋತೀನಿ. 5 ಚೈನ್ ಹಾಕ್ಕೊಂಡು ಅದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಇದು ಕುಚ್ಚುಗೆ ಈ 5 ಚೈನು.
ಇಲ್ಲಿಂದ ಇವಾಗ ಮತ್ತೆ ನಾನು 3 ಚೈನನ್ನು 2 ಟೈಮ್ಸ್ ಹಾಕ್ಕೋತೀನಿ. 3 ಚೈನ್ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ. ಮತ್ತೆ 3 ಚೈನ್ ಹಾಕ್ತೀನಿ, ಅದನ್ನು ಕೂಡ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ. ಅರ್ಥ ಆಯಿತು ಅನ್ಕೋತೀನಿ ಬೇಸ್ ಲೈನು. ಈ ಬೀಡ್ ಅಕ್ಕಪಕ್ಕ 3 ಚೈನ್ 2 ಟೈಮ್ಸ್ ಬರಬೇಕು. ಆ 3 ಚೈನ್ ಇದೆಯಲ್ಲ ಅದ್ರ ಮಿಡಲ್ನಲ್ಲಿ 5 ಚೈನ್ ಬರಬೇಕು ಈ ಕಡೆ. ಇವಾಗ ಮತ್ತೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ 5 ಬೀಡ್ಗಳನ್ನು ಹಾಕಬೇಕು. ಪ್ರತಿಯೊಂದು ಬೀಡ್ ಆದಮೇಲೂ ಕೂಡ ಒಂದೊಂದು ಸಲ ಲಾಕ್ ಮಾಡ್ಕೋಬೇಕು. ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಈಗ ಬೀಡನ್ನು ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್. ಮತ್ತೆ ಥ್ರೆಡನ್ನು ಮೇಲ್ ಮಾಡಿ ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡಿ ಬೀಡ್ ಲಾಕ್. ಮತ್ತೆ ಸೇಮ್ ಬೀಡ್ ಹಾಕಿ ಬೀಡ್ ಲಾಕ್. ಇನ್ನು 2 ಬೀಡ್ಗಳನ್ನು ಹಾಕ್ತೀನಿ. ಟೋಟಲ್ 5 ಬೀಡ್ಸ್ಗಳನ್ನು ಹಾಕ್ತೀನಿ. ಬೀಡ್ ಹಾಕಬೇಕು, ಬೀಡನ್ನು ಲಾಕ್ ಮಾಡಬೇಕು, ಬೀಡ್ ಹಾಕಬೇಕು, ಬೀಡನ್ನು ಲಾಕ್ ಮಾಡ್ಕೋಬೇಕು. ಇದನ್ನು ಕೂಡ ಸೇಮ್ 1 ಪಾಯಿಂಟ್ ಅಷ್ಟು ಬಿಟ್ಕೊಂಡು ಯು ಶೇಪಲ್ಲಿ ಬರೋ ಥರ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಮಾಡ್ಕೊಂಡಲ್ಲ, ಸೇಮ್ ಅದೇ ಥರ ಮಾಡ್ಕೋಬೇಕು. ಓಕೆ ನೋಡಿ, ಇದೇ ಥರ ಮಾಡ್ತಾ ಹೋಗಬೇಕು. ಈ ಥರ ಬರುತ್ತೆ ಇದು. ಓಕೆ ಫ್ರೆಂಡ್ಸ್, ಬೇಸ್ ಲೈನ್ ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ. ಓಕೆ ನೋಡಿ, ಬೇಸ್ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನನಗೆ ಬೀಡ್ ಆದಮೇಲೆ 3 ಚೈನನ್ನು 2 ಟೈಮ್ಸ್ ಹಾಕೋದಕ್ಕೆ ಮಾತ್ರ ಪ್ಲೇಸ್ ಬಂತು. ಕುಚ್ಚಿಗೆ ನನಗೆ ಅಲ್ಲಿ ಪ್ಲೇಸ್ ಬಂದಿಲ್ಲ. ಅದಕ್ಕೋಸ್ಕರ ಆರ್ಚ್ಗೆ ನಾನು ಎಂಡ್ ಮಾಡ್ಕೋತೀನಿ. ಲಾಸ್ಟಲ್ಲಿ ಬೀಡ್ ಆದಮೇಲೆ 3 ಚೈನನ್ನು 2 ಟೈಮ್ಸ್ ಹಾಕಿದ್ದೀನಿ. ಇವಾಗ ನೋಡಿ, ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಮತ್ತು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಲಾಕ್ ಮೇಲೆ ಮತ್ತೆ ಇನ್ನೊಂದು ಸಲ ಲಾಕ್. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ನಲ್ಲ, ಇಲ್ಲೂ ಕೂಡ 2 ಟೈಮ್ಸ್ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ 5 ಚೈನ್ ಹಾಕಿ 5 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. 5 ಚೈನ್ ಹಾಕಿ 5 ಚೈನ್ ಮೇಲೆ ಲಾಕ್ ಮಾಡ್ಕೋಬೇಕು. ಇದು ಕುಚ್ಚು ಹಾಕೋದಕ್ಕೆ. ಇಲ್ಲಿಂದ ಇವಾಗ ನೆಕ್ಸ್ಟ್ 3 ಚೈನ್ ಹಾಕ್ಕೊಂಡು 3 ಚೈನ್ ಲಾಕ್ ಇದೆಯಲ್ಲ, ಅದೇ ಲಾಕ್ ಮೇಲೇ ಲಾಕ್ ಮಾಡ್ಕೋತೀನಿ. 3 ಚೈನ್ ಲಾಕ್ ಮೇಲೇ ಲಾಕ್. ನೆಕ್ಸ್ಟ್ ಇವಾಗ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಈ ಬೀಡ್ ಕೆಳಗಡೆ ಬಂದಿರುತ್ತೆ ನೋಡಿ ಥ್ರೆಡ್ಡು, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಥ್ರೆಡ್ ಒಳಗಡೆ ನಾವೀಗ ನೀಡಲ್ನ ಹಾಕಿ ದಾರನ ತರಬೇಕು. ಈಗ ಪ್ರತಿಯೊಂದು ಬೀಡ್ ಕೆಳಗಡೆ ಥ್ರೆಡ್ ಇದೆಯಲ್ಲ, ಅದರ ತಳಗಡೆಗೆ ನಾವು ಆರ್ಚನ್ನು ಮಾಡ್ತಾ ಹೋಗಬೇಕು. ಈ ಥರ ನೀಡಲ್ನ ಹಾಕಿ ದಾರ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು. ಮತ್ತು ಸೇಮ್ ಅದೇ ಬೀಡ್ ಕೆಳಗಡೆಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಮತ್ತು ಸೇಮ್ 3ನೇ ಡಬಲ್ ಕ್ರೋಶೆ ಕಂಬ ಬೀಡ್ ಕೆಳಗಡೆಗೆ. ಮತ್ತು ಸೇಮ್ ಅದೇ ಬೀಡ್ ಕೆಳಗಡೆಗೆ 4ನೇ ಡಬಲ್ ಕ್ರೋಶೆ ಕಂಬ. ಈಗ ಸೆಕೆಂಡ್ ಬೀಡ್ ಇದೆಯಲ್ಲ, 4 ಕಂಬ ಆದಮೇಲೆ ಸೆಕೆಂಡ್ ಬೀಡ್ ಕೆಳಗಡೆ ಇರುವಂತಹ ಥ್ರೆಡ್ ಕೆಳಗಡೆಗೆ ಮತ್ತೆ ನಾನೀಗ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತಾ ಹೋಗ್ತೀನಿ. ಇದು ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಹಾಕೋದಕ್ಕೆ, ಸ್ವಲ್ಪ ನೀಟಾಗಿ ನೋಡಿ ಮಾಡ್ಕೊಳ್ಳಿ, ಆ ಥ್ರೆಡ್ಡು ಬೇಗ ಸಿಗೋದಿಲ್ಲ. ಸ್ಟಾರ್ಟಿಂಗ್ 1 ಬೀಡ್ ಕೆಳಗಡೆಗೆ ನಾನೀಗ 4 ಕಂಬ ಮಾಡ್ಕೊಂಡಲ್ಲ, ಇವಾಗ ಇದು ಬೀಡ್ ಕೆಳಗಡೆ ಕೂಡ
4 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋತೀನಿ ಆ ಥ್ರೆಡ್ ಒಳಗಡೆಗೆ. ಬೀಡ್ ಕೆಳಗಡೆ ಇರುವಂತಹ ಥ್ರೆಡ್ ಒಳಗಡೆ 4 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತಾ ಹೋಗ್ತೀನಿ ಪ್ರತಿಯೊಂದು ಬೀಡ್ ಕೆಳಗಡೆನೂ. ಸ್ವಲ್ಪ ಆ ಬೀಡ್ ಕೆಳಗಡೆ ಇರೋ ಥ್ರೆಡ್ಡು ನಿಮಗೆ ಸಲೀಸಾಗಿ ಸಿಕ್ಕರೆ ನೀವು ಫಾಸ್ಟಾಗಿ ಮಾಡ್ಕೋಬೋದು ಡಿಸೈನ್. ಅದು ಸ್ವಲ್ಪ ಬೇಗ ಬರೋದಿಲ್ಲ, ಟೈಟಾಗಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ. ಓಕೆ, 4 ಕಂಬ ಕಂಪ್ಲೀಟ್ ಆಯಿತು. ಇದೇ ಥರ ಮತ್ತೆ ಈಗ ನೆಕ್ಸ್ಟ್ ಸೇಮ್ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು. ನೆಕ್ಸ್ಟ್ ಬೀಡ್ ಕೆಳಗಡೆ 4 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋಬೇಕು. ಇಲ್ಲೂ ಕೂಡ 4 ಡಬಲ್ ಕ್ರೋಶೆ ಕಂಬ. ಸೂಜಿಯ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು. ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಈ ಥರ ಮಾಡಿಕೊಂಡಾಗ ಡಬಲ್ ಕ್ರೋಶೆ ಕಂಬ ಆಗುತ್ತೆ. 3ನೇ ಡಬಲ್ ಕ್ರೋಶೆ ಕಂಬ, 4ನೇ ಡಬಲ್ ಕ್ರೋಶೆ ಕಂಬ. ಒಂದು ಆರ್ಚ್ ಕಂಪ್ಲೀಟಾಗಿ ನೋಡಿಕೊಂಡ್ರೆ ಸಾಕು, ಪೂರ್ತಿಯಾಗಿ ಅರ್ಥ ಆಗುತ್ತೆ. ಇದೇ ಥರ ನೀವು ಈ 2 ಬೀಡ್ ಕೆಳಗಡೆನೂ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಾನು. ಓಕೆ ನೋಡಿ, ಎಲ್ಲ ಬೀಡ್ ಕೆಳಗಡೆನೂ ಕೂಡ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ನಲ್ಲ, ಆ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ. ಎಲ್ಲ ಬೀಡ್ ಕೆಳಗಡೆನೂ ಕೂಡ 4 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕಾಣಿಸುತ್ತೆ. ಯು ಶೇಪಲ್ಲಿ ಬರುತ್ತೆ ಡಿಸೈನ್. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ 3 ಚೈನ್ ಹಾಕ್ಕೋತೀನಿ. 3 ಚೈನ್ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ. 3 ಚೈನ್ ಹಾಕ್ಕೊಂಡು 3 ಚೈನ್ ಲಾಕ್ ಮೇಲೆ ಲಾಕ್. ನೆಕ್ಸ್ಟ್ 5 ಚೈನ್ಸ್. 5 ಚೈನ್ ಲಾಕ್ ಮೇಲೆ 5 ಚೈನ್ ಹಾಕಿ ಲಾಕನ್ನು ಮಾಡಬೇಕು. ನೆಕ್ಸ್ಟ್ 3 ಚೈನ್ ಹಾಕ್ಕೊಂಡು 3 ಚೈನ್ ಲಾಕ್ ಮೇಲೇ ಲಾಕ್ ಮಾಡ್ಕೋತೀನಿ. 5 ಚೈನ್ ಆದಮೇಲೆ 3 ಚೈನ್, 3 ಚೈನ್ ಲಾಕ್ ಮೇಲೆ ಲಾಕ್. ನೆಕ್ಸ್ಟ್ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು. ಫಸ್ಟ್ ಬೀಡ್ ಇದೆಯಲ್ಲ, ಅದ್ರ ಕೆಳಗಡೆ ಇರುವಂತಹ ದಾರದೊಳಗಡೆ ನೀಡಲ್ನ ಹಾಕಬೇಕು. ದಾರನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಆ ಬೀಡ್ ಕೆಳಗಡೆಗೆ 4 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋಬೇಕು. ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರಲಿ. ಹಾಗೆ ಫಸ್ಟು ಒಂದು ಆರ್ಚಿಗೆ ಎಷ್ಟು ಹಾಕಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ನಾವು ಕಂಬಗಳನ್ನು ಹಾಕ್ಕೋಬೇಕು. ಆವಾಗ ಮಾತ್ರ ನಮಗೆ ಡಿಸೈನ್ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಹಾಗೆ ಆರ್ಚ್ ಸೈಜ್ಗಳು ಒಂದೇ ಸಮವಾಗಿ ಕಾಣಿಸುತ್ತೆ. ಈಗ ಫಸ್ಟ್ ಬೀಡ್ ಕೆಳಗಡೆಗೆ 4 ಕಂಬ ಕಂಪ್ಲೀಟ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಸೆಕೆಂಡ್ ಬೀಡ್ ಇದೆಯಲ್ಲ, ಅಲ್ಲೂ ಕೂಡ ನಾನು ಇದೇ ಥರ ಕಂಬಗಳನ್ನು ಮಾಡ್ತಾ ಹೋಗ್ತೀನಿ. ಈಗ ಫಸ್ಟ್ ಒನ್ ಮಾಡ್ಕೊಂಡಲ್ಲ, ಇದೇ ಥರ ಇಲ್ಲೂ ಕೂಡ ಮಾಡ್ಕೋಬೇಕು. ಓಕೆ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಬೀಡ್ ಕೆಳಗಡೆನೂ 4 ಕಂಬ. ಈ ಥರ ನಾನು ಎಲ್ಲ ಆರ್ಚ್ಗಳಿಗೂ ಮಾಡ್ಕೊಂಡಿದ್ದೀನಿ. ಈ ಥರ ಕಾಣಿಸ್ತಾ ಇದೆ. ಈ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ನೀವೇ ನೋಡ್ತಾ ಇರ್ಬೋದು. ಲಾಸ್ಟಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 2 ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಪಲ್ಲು ಕಲರ್ ಥ್ರೆಡ್ಡನ್ನು ತಗೊಂಡಿದ್ದೀನಿ. 6 ದಾರನ ಈಗ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಲಾಕ್, ಟೂ ಟೈಮ್ಸ್ ಲಾಕ್ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಈ 5 ಚೈನ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ. ಫಿನಿಶಿಂಗ್ ನೀಟಾಗಿ ಇರಲಿ ಅಂತ ಇದರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ ತೊಗೊಂಡಿದ್ದೀನಿ. ಅದಾದಮೇಲೆ 4 ಚೈನ್ ಹಾಕಿ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ನಲ್ಲ, ಅದೇ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ.
ಅರ್ಥ ಆಯಿತು ಅನ್ಕೋತೀನಿ. ಒಂದು ವೇಳೆ ಅಲ್ಲಿ ಸಿಂಗಲ್ ಕ್ರೋಶ ಮಾಡಿಲ್ಲ ಅಂದರೆ 5 ಚೈನ್ ಹಾಕಿ ಲಾಕ್ ಮಾಡ್ಕೋಬೋದಿತ್ತು. ಇಲ್ಲಿಂದ ಇವಾಗ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು, ಈಗ ಇಲ್ಲಿ ಕಂಬ ಹಾಕಿರ್ತೀವಲ್ಲ, ಅಲ್ಲಿ ಕಂಬದ ಮೇಲೆ ಹೋಲ್ ಬಂದಿರುತ್ತೆ, ಅಲ್ಲಿ ಫಸ್ಟ್ ಹೋಲ್ಗೆ ನೀಡಲ್ನ ಹಾಕ್ತೀನಿ. ನೀಡಲ್ನ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇದೆ, 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ಇಲ್ಲೂ ಕೂಡ ಡಬಲ್ ಕ್ರೋಶ ಕಂಬ. ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋತೀನಿ. ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕ್ತೀನಿ, ದಾರನ ಮೇಲೆ ತರಬೇಕು, 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ಇಲ್ಲೂ ಕೂಡ 1 ಡಬಲ್ ಕ್ರೋಶ. 2 ಕಂಬ ಆದಮೇಲೆ ಇವಾಗ ಚೈನ್ಗಳನ್ನು ಹಾಕಬೇಕು. 1 2 3 3 ಚೈನ್ ಹಾಕಿ 2 ಕಂಬದ ಒಳಗಡೆಯಿಂದ ಲಾಕ್ ಮಾಡ್ಕೋಬೇಕು. ಈ ಥರ 2 ಕಂಬನ ಸೇರಿ ಈ ಥರ ಲಾಕ್ ಮಾಡ್ಕೋತೀನಿ. ಈ ಥರ ಪಿಕಾಟ್ ಬರುತ್ತೆ ನಮಗೆ. ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋತೀನಿ. ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶ ಕಂಬ. ಈ ಆರ್ಚ್ ಮೇಲೆ, ಕಂಬದ ಮೇಲೆ ಎಷ್ಟು ಹೋಲ್ ಇದೆಯೋ ಕಂಬಗಳ ಮೇಲೆ, ಪ್ರತಿಯೊಂದು ಹೋಲ್ಗೂ ಕೂಡ ಡಬಲ್ ಕ್ರೋಶ ಕಂಬ ಬರುತ್ತೆ. ಆದರೆ 2 ಕಂಬ ಆದಮೇಲೆ ನಾನು 3 ಚೈನ್ ಹಾಕಿ ಈ ಥರ 2 ಕಂಬಗಳ ಒಳಗಡೆಯಿಂದ ಲಾಕನ್ನು ಮಾಡ್ಕೋತೀನಿ. ಈಗ ನೋಡಿ, ಸೆಕೆಂಡ್ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ. ಇದಾದಮೇಲೆ ಇವಾಗ 3 ಚೈನ್ ಹಾಕ್ಕೋತೀನಿ. 3 ಚೈನ್ ಹಾಕ್ಕೊಂಡು 2 ಕಂಬಗಳನ್ನು ಸೇರಿ ಲಾಕ್ ಮಾಡ್ಕೋತೀನಿ. ಈ ಗ್ಯಾಪ್ ಒಳಗಡೆಯಿಂದ ನೀಡಲ್ನ ಹಾಕಬೇಕು, ದಾರನ ತಂದು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶ ಕಂಬ. ಈ ಡಿಸೈನ್ನಲ್ಲಿ ನಾನು ಓನ್ಲಿ ಡಬಲ್ ಕ್ರೋಶ ಕಂಬ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ಒಂದು ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕ್ಕೊಂಡು 2 ಕಂಬಗಳ ಒಳಗಡೆಯಿಂದ ಈ ಥರ ಲಾಕನ್ನು ಮಾಡ್ಕೋತೀನಿ. ಪಿಕಾಟ್ ಥರ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಆರ್ಚ್ ಕಂಪ್ಲೀಟ್ ಆದಮೇಲೆ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದೇ ಥರ ನಾನೀಗ ಪೂರ್ತಿಯಾಗಿ ಮಾಡ್ತಾ ಹೋಗ್ತೀನಿ. ಮತ್ತು ನೆಕ್ಸ್ಟ್ ಕಂಬ, ಡಬಲ್ ಕ್ರೋಶ ಕಂಬ, ಇನ್ನೊಂದು ಡಬಲ್ ಕ್ರೋಶ ಕಂಬ, 3 ಚೈನ್ಸ್, 2 ಕಂಬಗಳಿಂದ ಲಾಕನ್ನು ಮಾಡ್ಕೋಬೇಕು. ಈ ಥರ ನಾವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ಈಗ ಈ ಆರ್ಚ್ ಪೂರ್ತಿ ಇದೇ ಥರ ಮಾಡ್ಕೋತೀನಿ. ಓಕೆ, ನೋಡಿ ಪೂರ್ತಿ ಆರ್ಚ್ ಇದೇ ಥರ ಮಾಡ್ಕೊಂಡಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ನೀವೇ ನೋಡ್ತಾ ಇರ್ಬೋದು. ಪ್ರತಿಯೊಂದು ಹೋಲ್ಗೂ ಕೂಡ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. 2 ಕಂಬ ಆದಮೇಲೆ ಈ ಥರ ಪಿಕಾಟನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಇಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀನಲ್ಲ, ಸೆಕೆಂಡ್ ಟೈಮು ಅಲ್ಲಿ ಲಾಕ್ ಮಾಡ್ಕೋತೀನಿ. ಈ ಆರ್ಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಮತ್ತೆ 5 ಚೈನ್ ಹಾಕ್ಕೋತೀನಿ. 5 ಚೈನ್ ಹಾಕ್ಕೊಂಡು 5 ಚೈನ್ ಲಾಕ್ ಮೇಲೇ ಲಾಕ್ ಮಾಡ್ಕೋತೀನಿ. 5 ಚೈನ್ ಲಾಕ್ ಮೇಲೆ ಲಾಕ್. ನೆಕ್ಸ್ಟ್ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು. ಫಸ್ಟ್ ಹೋಲ್ಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಸೆಕೆಂಡ್ ಹೋಲ್ಗೆ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ. ಅರ್ಥ ಆಯಿತು ಅನ್ಕೋತೀನಿ ಡಿಸೈನು. 2 ಕಂಬ ಆದಮೇಲೆ 3 ಚೈನ್ ಹಾಕ್ಕೋಬೇಕು. 2 ಕಂಬಗಳಿಂದ ಈ ಥರ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಮತ್ತು ಸೇಮ್ ಡಬಲ್ ಕ್ರೋಶ ಕಂಬ ನೆಕ್ಸ್ಟ್ ಹೋಲ್ಗೆ ಕಂಟಿನ್ಯೂ ಆಗಿ ಮಾಡ್ಕೋಬೇಕು. ಡಬಲ್ ಕ್ರೋಶ ಕಂಬ ಆದರೆ 2 ಕಂಬ ಆದಮೇಲೆ ಈ ಥರ ಲಾಕನ್ನು ಮಾಡ್ಕೋಬೇಕಾಗುತ್ತೆ 3 ಚೈನ್ ಹಾಕ್ಕೊಂಡು. ಮತ್ತು 2ನೇ ಕಂಬ 3 ಚೈನ್ಸ್, 3 ಚೈನ್ ಹಾಕ್ಕೊಂಡು 2 ಕಂಬಗಳಿಂದ ಈ ಥರ ಲಾಕನ್ನು ಮಾಡ್ಕೋಬೇಕು.
ನೋಡಿ ಈ ಥರ ಕಾಣಿಸುತ್ತೆ. ಈ ಥರ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ ಎಲ್ಲ ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಸೇಮ್ ಇದೇ ಥರ ಮಾಡ್ಕೊಂಡಿದ್ದೀನಿ ನಾನು ಪೂರ್ತಿ ಸೀರೆ ಕಂಪ್ಲೀಟ್ ಆಗೋವರೆಗೂ. ಹಾಗೆ ಎಲ್ಲ ಕಡೆ ಕಂಬಗಳ ಕೌಂಟಿಂಗ್ ಕೂಡ ಸೇಮ್ ಆಗಿ ಬಂದಿದೆ ನಂದು. ಅದಕ್ಕೋಸ್ಕರ ಎಲ್ಲ ಆರ್ಚ್ ಸೈಜ್ಗಳು ಸಮವಾಗಿ ಕಾಣಿಸ್ತಾ ಇದೆ. ಓಕೆ ನೋಡಿ, ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. 5 ಚೈನ್ ಗ್ಯಾಪ್ ಒಳಗಡೆ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಡಬಲ್ ಕಲರ್ನಲ್ಲಿ ಮಾಡ್ಕೊಂಡಿದ್ದೀನಿ ಕುಚ್ಚು. ಬೇಕು ಅಂದರೆ ಸಿಂಗಲ್ ಕಲರ್ನಲ್ಲೂ ಕೂಡ ಹಾಕ್ಕೋಬೋದು. ಕುಚ್ಚು ಕಟ್ಟೋದಕ್ಕೆ 137 ದಾರ ತೊಗೊಂಡಿದ್ದೀನಿ. ಡಬಲ್ ಮಾಡಿಕೊಂಡಾಗ 267 ಆಗುತ್ತೆ. ಕುಚ್ಚುಗಳನ್ನು ಶಾರ್ಟಾಗಿ ಮಾಡ್ಕೊಂಡಿದ್ದೀನಿ. ಉದ್ದ ಬೇಕಿದ್ರೂ ಕೂಡ ಮಾಡ್ಕೋಬೋದು. ವಿತೌಟ್ ಕುಚ್ಚು ಕೂಡ ಹಾಕ್ಕೋಬೋದು. 5 ಚೈನ್ ಗ್ಯಾಪನ್ನು ಸ್ಕಿಪ್ ಮಾಡಿಕೊಂಡು ಅಲ್ಲಿ ಯಾವುದಾದ್ರೂ ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ನೀವು ಕಂಟಿನ್ಯೂ ಮಾಡ್ಕೋಬೋದು. ಈ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಡಿಸೈನ್ಗೆ 800ಇಂದ 1000ವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.